ರೈತನಿಗೆ 2,000 ರೂಪಾಯಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದೇನಿದೆ, ನಾನು ಕೆಲವು ಮಾಹಿತಿಗಳನ್ನು ನೋಡಿದ್ದೇನೆ. 2010ರಲ್ಲಿದ್ದಂಥ ಮಾರ್ಗಸೂಚಿಗಳು 2016ರಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ರಲ್ಲಿ. ಮತ್ತು 2020ಕ್ಕೂ ಮತ್ತೊಂದು ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷ. ಅದೆಲ್ಲ ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಅಧ್ಯಕ್ಷರೇ. ಈ 2,000 ರೂಪಾಯಿ ಕೊಟ್ಟಿದ್ದೇವೆ ಅಂತಕ್ಕಂಥ ಹೇಳ್ತೀವಿ. ಆ 2,000 ರೂಪಾಯಿನಲ್ಲಿ ರೈತ ನಿಜಕ್ಕೂ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ? ಅವನು ಮಾಡಿರ್ತಕ್ಕಂಥ ಖರ್ಚಿಗೆ ಇರ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷ. 4,000 ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದ್ದಿದ್ದ ಬಜೆಟಿಂದ ತೆಗೆದು ಬಿಟ್ರಿ ಅದನ್ನು. ಈಗ 2,000 ಕೊಟ್ಟಿದ್ದೀರಿ. ಈಗ ಕೇಂದ್ರ ಸರ್ಕಾರದಿಂದ 18,000 ಕೋಟಿ ನೀವು ನಿರೀಕ್ಷೆಯನ್ನು ಮಾಡಿದ್ದೀರಿ. ಯಾವ ಕಾರಣಕ್ಕೂ ಕಳೆದ 77 ವರ್ಷಗಳಿಂದ ನಾವು ಬರಗಾಲದ ಪರಿಸ್ಥಿತಿಗಳಲ್ಲಿ ಯಾವುದೇ ರಾಜ್ಯದ ಸರ್ಕಾರಗಳು ಕೇಂದ್ರ ಸರ್ಕಾರದ ಮುಂದೆ ಬರ ಪರಿಹಾರಕ್ಕೆ ಹೋಗಿ ಈ ಮಟ್ಟದ ಒಂದು ಸಹಾಯವನ್ನು, ನೆರವನ್ನು ಕೇಳಿದಾಗ ಕೊಟ್ಟಿರ್ತಕ್ಕಂಥ ನಿದರ್ಶನ ಈ ಕ್ಷಣದವರೆಗೂ ಇಲ್ಲ. ಏನು 18,000 ಕೋಟಿ ಕೇಳಿದ್ದೀರಿ NDRFನ ಅಡಿನಲ್ಲಿ. ಅದಷ್ಟೇ ಅಲ್ಲ, NDRFನ ಮಾರ್ಗಸೂಚಿನಲ್ಲಿ ಮತ್ತೆ ನೀವೇನು 4,000 ಏನೋ ಕೇಳಿದ್ದೀರಿ, 4,000 ಕೋಟಿನ. ಅಧ್ಯಕ್ಷರೇ, ನಾನೇನು ಬೆಳಗ್ಗೆ ಹೇಳ್ತಾ ಇದ್ನಲ್ಲ, ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು 1952ರಲ್ಲಿ ಮೊದಲನೇ ಫೈನಾನ್ಸ್ ಕಮಿಷನ್ ಏನು ರಚನೆ ಆಯಿತು. ಇವತ್ತು 15ನೇ ಫೈನಾನ್ಸ್ ಕಮಿಷನ್ನ ಅವಧಿ ಮುಗಿತಾ ಬರ್ತಾ ಇದೆ. 16ನೇ ಫೈನಾನ್ಸ್ ಹೊಸದಾಗಿ ಇವತ್ತು ರಚನೆ ಆಗ್ತಾ ಇದೆ ಅಧ್ಯಕ್ಷ. ನಾನು ಅಲ್ಲಿಂದ 52ನೇ ಇಸ್ವಿಯಿಂದಲೂ ಯಾವ್ಯಾವ ರೀತಿ ಪ್ರತಿಯೊಂದು ಫೈನಾನ್ಸ್ ಕಮಿಷನ್ಗಳಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿದೆ. ಆರ್ಟಿಕಲ್ 280ನಲ್ಲಿ ರಾಷ್ಟ್ರಪತಿಗಳು ಈ ಒಂದು ಫೈನಾನ್ಸ್ ಕಮಿಷನ್ನ ರಚನೆ ಮಾಡ್ತಕ್ಕಂಥ ಅಧಿಕಾರ ಏನು ಹೊಂದಿದ್ದಾರೆ. ಅವರಿಗೆ ಫೈನಾನ್ಸ್ ಕಮಿಷನ್ಗೆ ಮಾರ್ಗಸೂಚಿಗಳನ್ನು ಕೊಟ್ಟಿರ್ತಾರೆ. ಎಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸರ್ಕಾರದ ಗಮನದಲ್ಲೂ ಇದೆ. ಆ ಮಾರ್ಗಸೂಚಿಗಳು ಯಾವ ಮಾರ್ಗಸೂಚಿ ಮೇಲೆ ಯಾವ ರೀತಿಯಲ್ಲಿ ಹಣವನ್ನು ಹಂಚಿಕೆ ಮಾಡಬೇಕು, ಆ ಒಂದು ಮಾರ್ಗಸೂಚಿಯನ್ನು ಅವರು ಮಾಡೋದಕ್ಕಿಂತ ಮುಂಚೆ ಆ ಫೈನಾನ್ಸ್ ಕಮಿಷನ್ಗಳು ದೇಶದ 28 ರಾಜ್ಯಗಳಿಗೆ ಭೇಟಿ ಕೊಡ್ತಾರೆ. ಹಲವಾರು ಚೇಂಬರ್ ಆಫ್ ಕಾಮರ್ಸ್ನ ಗಣ್ಯರುಗಳು, ಹಲವಾರು ರಂಗದಲ್ಲಿ ಅನುಭವ ಪಡೆದಿರತಕ್ಕಂಥವರು, ಎಕನಾಮಿಸ್ಟ್ಗಳು, ರಾಜ್ಯದ 28 ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಫೈನಾನ್ಸ್ ಮಿನಿಸ್ಟರ್ಗಳಿರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಎಲ್ಲರ ಜೊತೆ ಸಮಾಲೋಚನೆಗಳನ್ನು ಮಾಡಿ ನಂತರ ಆ ಫೈನಾನ್ಸ್ ಕಮಿಷನ್ಗಳು ಹಣವನ್ನು ಒಂದೊಂದು ರಾಜ್ಯಕ್ಕೆ ಏನು ನಿಗದಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ. ಅಧ್ಯಕ್ಷರೇ, ಆ ಸೂಚಿಗಳನ್ನು ಕೊಡಬೇಕಾದ್ರೆ ಮೊದಲನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರಾಜ್ಯ, ಮೈಸೂರು ರಾಜ್ಯ ಅವತ್ತು ರಚನೆ ಆಯಿತು. ಮೊದಲು ಯಾವ ಪ್ರಾವಿಷನಲ್ ಸರ್ಕಾರಗಳಿತ್ತು, ಪ್ರಾವಿನ್ಷಿಯಲ್ ಸರ್ಕಾರಗಳು, ಮೈಸೂರು ಒಂದು ರಚನೆ ಆಯಿತು. ಮೈಸೂರು ಅಂತಕ್ಕಂಥ ಒಂದು ರಾಜ್ಯವು ರಚನೆ ಆಯಿತು ಅಧ್ಯಕ್ಷ. ಆಮೇಲೆ ಮತ್ತೆ ನಮಗೆ ಕರ್ನಾಟಕ ರಾಜ್ಯ ಬೇರೆ ಭಾಗಗಳೆಲ್ಲ ಒಂದಾಗಿ ಆದಂಥ ರಚನೆ ಆದಂಥ ದಿನಗಳೆಲ್ಲ ಮತ್ತೆ ಕೆಲವೆಲ್ಲ ಬದಲಾವಣೆಗಳಾಗಿದೆ. ಈ ಮೊದಲನೇ ಫೈನಾನ್ಸ್ನಲ್ಲಿ ನಮ್ಮ ರಾಜ್ಯದ ಪರಿಸ್ಥಿತಿಗಳೇನಿತ್ತು, ನಮ್ಮ ರಾಜ್ಯಕ್ಕೆ ಅವತ್ತು ಸ್ಪೆಷಲ್ ಅಸಿಸ್ಟೆನ್ಸ್ ಅಂತ ಹೇಳಿ 40 ಲಕ್ಷ ರೂಪಾಯಿಗಳನ್ನು ಅವತ್ತಿನ ಫೈನಾನ್ಸ್ ಕಮಿಷನ್ನಲ್ಲಿ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ ಟ್ರಿವೆಂಟರ್ ಕೊಚ್ಚಿ 40 ಲಕ್ಷ ಅವತ್ತೇ ದೊಡ್ಡದದು 1952ಕ್ಕೆ. ದೇಶದ ಬಜೆಟ್ 178 ಕೋಟಿನ 179 ಕೋಟಿನ ಇತ್ತವತ್ತು. ಟ್ರಾವೆಂಟ್ಕೋರ್ ಕೊಚ್ಚಿನಿಗೆ 45 ಲಕ್ಷ ಕೊಡ್ತಾರೆ ಅಧ್ಯಕ್ಷ. ಈ ಸಿಸ್ಟಮ್ಗಳು ಯಾಕೆ ಬಂದಿದೆ ಅನ್ನೋದನ್ನ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಅಧ್ಯಕ್ಷ.